ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಅಬೌಟ್ ರಿಸಲ್ಟ್ ಅದರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಈಗ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂದ್ರೆ, ಈಗಾಗಲೇ ನಮ್ಗೆ ಗೊತ್ತಿದೆ C3 ಮತ್ತು C9, ಅದೇ ರೀತಿ C15 ಮತ್ತು C20 ಇವ್ಯಾಲ್ಯೂಯೇಷನ್ ಪೇಪರ್ ಚೆಕಿಂಗ್ ಕಂಪ್ಲೀಟ್ ಆಗಿದೆ. ಪೇಪರ್ ಚೆಕಿಂಗ್ ಇದು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಓಕೆ, ಇದಾದ ನಂತರ ಒಂದು ಅಫಿಷಿಯಲ್ ಸರ್ಕ್ಯುಲರ್ ಕೂಡ ಬಂದಿತ್ತು. ಏನ್ ಅಫಿಷಿಯಲ್ ಸರ್ಕ್ಯುಲರ್ ಬಂದಿತ್ತಂದ್ರೆ, ಅದರಲ್ಲಿ ಹೇಳಿದ್ರು ಜನವರಿ 19th ಒಂದು ಮೀಟಿಂಗ್ ಇರುತ್ತೆ ಮತ್ತು ಜನವರಿ ಥರ್ಡ್ ವೀಕ್ ಅಲ್ಲಿ ರಿಸಲ್ಟ್ ಬರುವ ಸಾಧ್ಯತೆ ಇದೆ. ರಿಸಲ್ಟ್ ಥರ್ಡ್ ವೀಕ್ ಅಲ್ಲಿ ರಿಸಲ್ಟ್ ಡಿಸ್ಪ್ಲೇ ಮಾಡೋ ಸಾಧ್ಯತೆಗಳು ಕೂಡ ಇದೆ. ಇದರ ಮಧ್ಯೆ ಇನ್ನೊಂದು ಸರ್ಕ್ಯುಲರ್ ಏನ್ ಬಂತಂದ್ರೆ, C25 ಸ್ಟೂಡೆಂಟ್ಸ್ ಯಾರಿದ್ದಾರೆ ಅಂದ್ರೆ ಪ್ರೆಸೆಂಟ್ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್, ಇವರೆಲ್ಲ ಯಾರಿದ್ದಾರೆ ಅವ್ರದ್ದು ಕೂಡ ಈಗ ಡಿಜಿಟಲ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಡಿಜಿಟಲ್ ಪೇಪರ್ ಚೆಕಿಂಗ್ ಏನಿದೆಯಲ್ಲ, ಇದು C25 ವಿದ್ಯಾರ್ಥಿಗಳಿಗೆ ಮಾತ್ರ. ಡಿಜಿಟಲ್ ಪೇಪರ್ ಚೆಕಿಂಗ್ ಏನಿದೆಯಲ್ಲ, ನಾಳೆಯಿಂದ ಮೋಸ್ಟ್ ಪ್ರಾಬಲಿ ಇದು ಸ್ಟಾರ್ಟ್ ಆಗುತ್ತೆ, ಡಿಜಿಟಲ್ ಪೇಪರ್ ಚೆಕಿಂಗ್. ಓಕೆ, ಡಿಜಿಟಲ್ ಪೇಪರ್ ಚೆಕಿಂಗ್ ಆದ ನಂತರ ಇವ್ರದ್ದು ಕೂಡ ರಿಸಲ್ಟ್ ಡಿಸ್ಪ್ಲೇ ಮಾಡ್ತಾರೆ. ಅಂದ್ರೆ ಬಹಳಷ್ಟು ಜನ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಹಾಕಿ ಕೇಳ್ತಾ ಇದ್ರಿ, ಸರ್ ರಿಸಲ್ಟ್ ಫಸ್ಟ್ ಯಾವಾಗ ಬರುತ್ತೆ, C20 ಬರುತ್ತೋ ಅಥವಾ C25 ಯಾವಾಗ ಬರುತ್ತೆ ಅಂತ ರಿಸಲ್ಟ್ ಬಗ್ಗೆ ಬಹಳಷ್ಟು ಜನ ಡೌಟ್ಸ್ ಅನ್ನ ಕೇಳ್ತಾ ಇದ್ರಿ. ಈಗ ನೋಡಿ, ಆಲ್ರೆಡಿ C3 ನಾ ಹೇಳ್ದಂಗೆ C3, C9, C15 ಮತ್ತು C20 ಆಲ್ರೆಡಿ ಪೇಪರ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿ ಮುಗಿದಿದೆ. ಅಷ್ಟೇ ಅಲ್ಲ, ಈಗ C25 ಏನ್ ಸ್ಟಾರ್ಟ್ ಮಾಡ್ತಾರೆ, ಇದು ಡಿಜಿಟಲ್ ಪೇಪರ್ ವ್ಯಾಲ್ಯೂಯೇಷನ್ ಆಗಿದ್ದರಿಂದ ಇದು ಕೂಡ ಬಹಳ ಬೇಗ ಮುಗಿಯುತ್ತೆ. ಅಂದ್ರೆ ಪೇಪರ್ ಚೆಕ್ ಆದ ತಕ್ಷಣ ಆಸ್ ಇಫ್ ಇದು ರಿಸಲ್ಟ್ ಡೇಟಾ ಬೇಸ್ ಅಲ್ಲಿ ಸ್ಟೋರ್ ಆಗ್ಬಿಡುತ್ತೆ. ಯಾವುದೇ ರೀತಿ ಮತ್ತು ಕನ್ವರ್ಟ್ ಮಾಡೋ ಅವಶ್ಯಕತೆ ಏನ್ ಬೆಳಂಗಿಲ್ಲ. ಆಟೋಮೆಟಿಕ್ ಆಗಿ ಇದು ಬಹಳ ಹೈಲಿ ಸೊಫಿಸ್ಟಿಕೇಟೆಡ್ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡಿ ಡಿಜಿಟಲ್ ಪೇಪರ್ ಚೆಕಿಂಗ್ ಅನ್ನ ಮಾಡ್ತಾ ಇದ್ದಾರೆ. ವೆರಿ ಸೆಕ್ಯೂರ್ಡ್ ಅಂಡ್ ವೆರಿ ಅಡ್ವಾನ್ಸ್ ಸಾಫ್ಟ್ವೇರ್ಸ್ ಅನ್ನ ಯೂಸ್ ಮಾಡಿ, ಮತ್ತು ರಿಸಲ್ಟ್ ಕೂಡ ಬೇಗ ಬರುವ ಸಾಧ್ಯತೆ ಇದೆ. ಓಕೆ, ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಏನ್ ಪಾಸಿಬಿಲಿಟಿ ಅಂದ್ರೆ C20 ಮತ್ತು C25 ಇವೆರಡರದು ಏನ್ ರಿಸಲ್ಟ್ ಇದೆ, ಈ ಎರಡೂ ರಿಸಲ್ಟ್ ಕೂಡಿ ಬರುವ ಸಾಧ್ಯತೆ ಇದೆ ಒಂದೇ ಡೇಟಿಗೆ, ಆನ್ ಸೇಮ್ ಡೇಟ್. ಎರಡು C20 ಮತ್ತು C25 ರಿಸಲ್ಟ್ ಬರುವ ಸಾಧ್ಯತೆ ಇದೆ. ಐ ರಿಪೀಟ್ ಒನ್ಸ್ ಅಗೇನ್, C20 ಆಲ್ರೆಡಿ ಮುಗಿದಿದೆ, C25 ಈಗ ಪೇಪರ್ ಚೆಕಿಂಗ್ ಸ್ಟಾರ್ಟ್ ಆಗಿದೆ. ಶೀಘ್ರದಲ್ಲಿ ಇದು ಕೂಡ ಮುಗಿಯುತ್ತೆ, 2-3 ಡೇಸ್ ಅಲ್ಲಿ, ನಾಳೆಯಿಂದ. ಆದ ನಂತರ ಎರಡು ರಿಸಲ್ಟ್ C20 ಮತ್ತು C25 ಎರಡೂ ರಿಸಲ್ಟ್ ಏನಿದೆಯಲ್ಲ, ಎರಡು ಕೂಡ ಡಿಸ್ಪ್ಲೇ ಮಾಡ್ತಾರೆ. ಡಿಸ್ಪ್ಲೇ ಮಾಡೋ ಪಾಸಿಬಿಲಿಟಿ ಇದೆ. ಶೀಘ್ರದಲ್ಲಿ ಇದು ರಿಸಲ್ಟ್ ಬರುತ್ತೆ. ನಾವು ಅಫಿಷಿಯಲ್ ನೋಟಿಫಿಕೇಶನ್ ಅಥವಾ ಸರ್ಕ್ಯುಲರ್ ಬಂದ ತಕ್ಷಣ ನಮ್ಮ ಚಾನಲ್ ಅಪ್ಡೇಟ್ ಮಾಡ್ತೀವಿ. ಅದಕ್ಕೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.